ನಮ್ಮ ಜಿಲ್ಲೆ ವಿಚಾರ ಮಾಡಿದರೆ ಇದು ಯಾವುದೋ ವಿಜಯಪುರ ಜಿಲ್ಲೆ ಎರಡಾಗ್ತದೆ, ಕೊಪ್ಪಳ ಆಗ್ತದೆ, ಗದಗ ಜಿಲ್ಲೆ ಆಗ್ತದೆ. ಅವು ಎಲ್ಲಕ್ಕಿಂತ ವಿಸ್ತೀರ್ಣವಾಗಿದ್ದಂತಹ ಜಿಲ್ಲೆ ನಮ್ಮದು. ಇದು ಅವೆಲ್ಲಕ್ಕಿಂತ ಮೊದಲು ಆಗಬೇಕಾಗಿತ್ತು. ಈ ಜಿಲ್ಲಾ ವಿಭಜನೆ, ಈ ಜಿಲ್ಲೆ ಎರಡಾಗಬೇಕಾಗಿತ್ತು. ಅಲ್ಲಿ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತನ ನಾವು ಕಳೆದ ಒಂದು 10 ವರ್ಷದಿಂದ 15 ವರ್ಷದಿಂದ ಬೇಡ 20 ವರ್ಷದಿಂದ ಅನುಭವಿಸ್ತಾನೆ ಬರ್ತಾ ಇದೆ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಘಟ್ಟದ ಮೇಲಿನ ಜಿಲ್ಲೆಗಳ ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಂತಹ ಅನಂತಮೂರ್ತಿ ಹೆಗಡೆಯವರೇ, ವೇದಿಕೆ ಮೇಲಿದ್ದಂತಹ ಎಲ್ಲ ಹಿರಿಯರೇ, ಮಾಧ್ಯಮ ಮಿತ್ರರೇ, ನಮ್ಮ ಜಿಲ್ಲೆ ಅತಿ ವಿಶಾಲವಾದ ಜಿಲ್ಲೆ. ನಮ್ಮ ರಾಜ್ಯದಲ್ಲೇ ವಿಸ್ತೀರ್ಣದಲ್ಲಿ ಅತಿ ವಿಶಾಲವಾದ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ. ಜನಸಂಖ್ಯೆ ಸ್ವಲ್ಪ ಕಡಿಮೆ ಇರ್ಬೋದು. ಅನೇಕ ವರ್ಷಗಳಿಂದ ಕೂಡ ಉತ್ತರ ಕನ್ನಡ ಜಿಲ್ಲೆ ವಿಭಜನೆ ಆಗಬೇಕು, 2 ಜಿಲ್ಲೆಗಳಾಗಬೇಕು ಎನ್ನುವ ಹೋರಾಟ ನಡೆದುಕೊಂಡೇ ಬಂದಿದೆ. ಶಿರ್ಸಿಯಲ್ಲಿ ಉಪೇಂದ್ರ ಪೈ ಅವರು ಅದರ ನೇತೃತ್ವವನ್ನು ತೆಗೆದುಕೊಂಡಿದ್ದರು. ಯಲ್ಲಾಪುರದಲ್ಲೂ ರಾಮನಾಯ್ಕರು, ಶ್ರೀರಂಗಕಟ್ಟಿಯವರು, ಅನೇಕ ಜನ ಮತ್ತು ಕೆಲವರಿದ್ದಾರೆ ಈ ಪ್ರಯತ್ನದಲ್ಲಿ ತೊಡಗಿಕೊಂಡಿದ್ದರು. ಆದರೆ ಇದು ಸಂಘಟಿತವಾಗಿ ಇರಲಿಲ್ಲ. ಯಲ್ಲಾಪುರದವರು ಯಲ್ಲಾಪುರದಲ್ಲಿ ಜಿಲ್ಲೆ ಬೇಕು ಅಂತ ಹೇಳ್ತಿದ್ರು, ಹೋರಾಟವನ್ನು ಮಾಡ್ತಿದ್ರು. ಶಿರಸಿಯವರು ಶಿರಸಿಯಲ್ಲಿ ಜಿಲ್ಲೆ ಬೇಕು ಅಂತ ಹೇಳ್ತಿದ್ರು. ಮತ್ತೊಂದು ತಾಲೂಕಿನವರು ತಮಗೆ ಜಿಲ್ಲೆ ಬೇಕು ಅಂತ ಹೋರಾಟ ನಡೆದಿದ್ದೇ ಬಿಟ್ಟರೆ ಘಟ್ಟದ ಮೇಲಿನ ಜಿಲ್ಲೆಗಳನ್ನು ತಾಲೂಕುಗಳ ಒಂದು ಜಿಲ್ಲೆಯಾಗಬೇಕು ಅನ್ನುವ ಸಂಘಟಿತ ಹೋರಾಟ ಇವತ್ತಿನವರೆಗೆ ಆಗಿರಲಿಲ್ಲ. ಅದನ್ನು ಅನಂತಮೂರ್ತಿ ಹೆಗಡೆಯವರು ಎಲ್ಲ ತಾಲೂಕರವರನ್ನು ಕೂಡಿಸಿ ಈ ಹೋರಾಟವನ್ನು ಹಮ್ಮಿಕೊಂಡಿರುವ ವಿಚಾರ ಇಟ್ಟುಕೊಂಡಿದ್ದಕ್ಕೆ ಅವರನ್ನು ನಾನು ಅಭಿನಂದಿಸ ಬಯಸ್ತೇನೆ. ಹೋರಾಟ ಸಂಘಟಿತವಾಗಿದ್ದಾಗ ಮಾತ್ರ ಯಾವುದೇ ಸರ್ಕಾರ ಇರಬಹುದು, ರಾಜಕಾರಣಿಗಳನ್ನು ಎಚ್ಚರಿಸಲಿಕ್ಕೆ ಸಾಧ್ಯ, ಕಣ್ಣು ತೆರೆಸಲಿಕ್ಕೆ ಸಾಧ್ಯ. ನಮ್ಮ ಜಿಲ್ಲೆ ವಿಚಾರ ಮಾಡಿದರೆ ಇದು ಯಾವುದೋ ವಿಜಯಪುರ ಜಿಲ್ಲೆ ಎರಡಾಗ್ತದೆ, ಕೊಪ್ಪಳ ಆಗ್ತದೆ, ಗದಗ ಜಿಲ್ಲೆ ಆಗ್ತದೆ. ಅವು ಎಲ್ಲಕ್ಕಿಂತ ವಿಸ್ತೀರ್ಣವಾಗಿದ್ದಂತಹ ಜಿಲ್ಲೆ ನಮ್ಮದು. ಇದು ಅವೆಲ್ಲಕ್ಕಿಂತ ಮೊದಲು ಆಗಬೇಕಾಗಿತ್ತು. ಈ ಜಿಲ್ಲಾ ವಿಭಜನೆ, ಈ ಜಿಲ್ಲೆ ಎರಡಾಗಬೇಕಾಗಿತ್ತು. ಆದರೆ ಅದು ಇವತ್ತಿನವರೆಗೆ ಆಗದೇ ಇರಲಿಕ್ಕೆ ನಮ್ಮ ಹೋರಾಟದ ಸಮಸ್ಯೆಯೋ ಅಥವಾ ನಮ್ಮ ರಾಜಕಾರಣಿಗಳಿಗೆ ಆ ಇಚ್ಛಾಶಕ್ತಿ ಇಲ್ಲದಿರುವುದು ಎನ್ನುವುದು ಒಂದು ಯಕ್ಷ ಪ್ರಶ್ನೆ. ಇವತ್ತು ವಿಜಯಪುರ ಜಿಲ್ಲೆ ಆಯಿತು ಈಗ 1-2 ವರ್ಷದ ಹಿಂದೆ. ಅದಕ್ಕೆ ಕಾರಣ ಯಾರದೇ ಜನರ ಹೋರಾಟ ಅಲ್ಲ, ಆನಂದ ಸಿಂಗ್ ಅವರ ಇಚ್ಛಾಶಕ್ತಿ. ಹಾವೇರಿ ಜಿಲ್ಲೆ ಆಯಿತು, ಅದು ಉದಾಸಿಯವರ ಇಚ್ಛಾಶಕ್ತಿ. ಕೊಪ್ಪಳ ಜಿಲ್ಲೆ ಆಯಿತು. ಆದರೆ ನಮ್ಮ ಜಿಲ್ಲೆಯ ರಾಜಕಾರಣಿಗಳಿಗೆ ಈ ಇಚ್ಛಾಶಕ್ತಿಯ ಕೊರತೆ ಇದೆಯೇನೋ ಎನ್ನುವಂಥದ್ದು ನಾವೆಲ್ಲ ವಿಚಾರ ಮಾಡಬೇಕಾಗ್ತದೆ. ಅದೇನೇ ಇರಲಿ, ಈ ಹೋರಾಟ, ಈ ಒಂದು ಸಂಘಟನೆಯ ಮುಖಾಂತರ ಜಿಲ್ಲೆಯ ಈ ನಮ್ಮ ಘಟ್ಟದ ಮೇಲಿನ 6 ತಾಲೂಕುಗಳ ಜನ ಸಂಘಟಿತರಾಗಿ ಹೋರಾಟ ಪ್ರಾರಂಭ ಮಾಡಿದರೆ ಪ್ರತಿ ಮನೆಗೂ ಈ ಹೋರಾಟದ ಕಿಚ್ಚು ಎದ್ದರೆ ಯಾವುದೇ ರಾಜಕಾರಣಿ ಇರಲಿ, ಯಾವುದೇ ಜನಪ್ರತಿನಿಧಿ ಇರಲಿ, ಅದಕ್ಕೆ ತಲೆ ಬಾಗಲೇಬೇಕಾಗ್ತದೆ. ಅದು ಅವನ ಅನಿವಾರ್ಯತೆ. ಆ ಕಾರಣದಿಂದ ಅನಂತಮೂರ್ತಿ ಹೆಗಡೆಯವರ ಈ ಹೋರಾಟಕ್ಕೆ ಜಿಲ್ಲಾ ಕೇಂದ್ರ ಯಾವುದು, ಜಿಲ್ಲೆಯಲ್ಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ, SP ಆಫೀಸಲ್ಲಿ, ಇದು ನಾವು ಮೊದಲೇ ವಿಚಾರ ಮಾಡೋದು ಬೇಡ. ನನ್ನೊಂದು ವಿಚಾರದಲ್ಲಿ ಫಸ್ಟು ಈ ಘಟ್ಟದ ಮೇಲಿನ ತಾಲೂಕುಗಳ ಒಂದು ಜಿಲ್ಲೆ ಆಗಬೇಕು. ಎಲ್ಲ ಹಿರಿಯರ ಚಿಂತಕರ ಮಾರ್ಗದರ್ಶನದಿಂದ ಜಿಲ್ಲಾ ಕೇಂದ್ರ ಯಾವುದಂತಾಗಲಿ, ಅದೆಲ್ಲಕ್ಕಿಂತ ಸರ್ಕಾರ ಕೂಡ ತೀರ್ಮಾನ ಮಾಡ್ತದೆ ಎಲ್ಲಿ ಮೂಲಭೂತ ಅವಶ್ಯಕತೆಗಳಿದೆ ಅನ್ನೋದನ್ನು, ಅದನ್ನು ಮಾಡಲಿ. ಆದರೆ ಈ 6 ತಾಲೂಕುಗಳ ಜನ ಸಹಸ್ರ ಸಂಖ್ಯೆಯಲ್ಲಿ ಸೇರಿ ಸಂಘಟಿತರಾಗಿ ಈ ಹೋರಾಟವನ್ನು ಕೊನೆಯ ತನಕ ತರುವಂತಹ ಕೆಲಸ ಅನಂತಮೂರ್ತಿ ಹೆಗಡೆಯವರಿಂದ ಆಗಲಿ. ನಾವೆಲ್ಲರೂ ಅದಕ್ಕೆ ಕೈ ಜೋಡಿಸ್ತೇವೆ. ಉಳಿದೆಲ್ಲ ಜಿಲ್ಲೆ ಯಾಕೆ ಬೇಕು ಅನ್ನುವ ವಿಚಾರ ಭಾಳಷ್ಟು ಜನ ದೂರ ಕೆಲಸ ಇದೆಲ್ಲದೂ ಎಲ್ಲರೂ ಹೇಳಿದ್ದಾರೆ. ಅನಂತಮೂರ್ತಿ ಹೆಗಡೆಯವರಿಂದ ಈ
ಮತ್ತೊಂದು ಜಿಲ್ಲೆ ರಚನೆ ಆಗಲಿ ಎನ್ನುವ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈ ಸಭೆಯ ಮತ್ತು ಈ ವಿಚಾರದ ಏನು ಕೇಳಿದ್ರೆ ಇದನ್ನು ನಿರ್ವಹಿಸ್ತಾ ಇರುವಂಥ ಅನಂತಮೂರ್ತಿ ಹೆಗಡೆ ಅವರೇ ಸೇರಿದಂಥ ಎಲ್ಲ ಗಣ್ಯರೇ, ಬಂಧುಗಳೇ, ನಾನು ಮಾತಾವು ಎಲ್ಲ ಕೇಳ್ತಾ ಇರಬೇಕಾದ್ರೆ ಎಮ್ ಎಮ್ ಬಕ್ಕಳ ಅವರದ್ದು, ಅದರ ನಂತರ ದುಂಡಿ ಭಟ್ರ ಮಾತು ಬಹಳ ಸೂಕ್ತ ಅನ್ನಿಸ್ತು. ದೂರದ ಕಾರವಾರಕ್ಕೆ ಕಾಗದ ಪತ್ರ ಮಾಡಿಸ್ಕೊಂಡು ಹೋಗಿ ಬರಬೇಕಾದ್ರೆ ಅಲ್ಲಿ ಕಷ್ಟ, ಅಲ್ಲಿ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತನ ನಾವು ಕಳೆದ ಒಂದು 10 ವರ್ಷದಿಂದ 15 ವರ್ಷದಿಂದ 20 ವರ್ಷದಿಂದ ಅನುಭವಿಸ್ತಾನೆ ಬರ್ತಾ ಇದೆ. ಈಗ ಇದಕ್ಕೊಂದು ಚಾಲನೆ ಸಿಕ್ಕಿರುವಂಥದ್ದು ಭಾಳ ಖುಷಿ ವಿಚಾರ. ಅದರೊಳಗೂ ಅತ್ಯಂತ ಯುವಕರಾಗಿರುವಂಥ ಅನಂತಮೂರ್ತಿ ಹೆಗಡೆಯವರು ಇದರ ಮುಂದಾಳತ್ವವನ್ನು ವಹಿಸಿರುವಂಥದ್ದು ಸಹಿತ ಭಾಳ ಒಂದು ಸಂತೋಷದಾಯಕ ವಿಚಾರ. ಅವರಿಗೆ ನಾವೆಲ್ಲ ತಾಲೂಕಿನ ಈ ಘಟ್ಟದ ಮೇಲಿನ 6 ತಾಲೂಕಿನ ಯುವಕರು ವಿಶೇಷವಾಗಿ ಹಿರಿಯರ ಮಾರ್ಗದರ್ಶನದೊಳಗೆ ನಾವು ಧುಮುಕಿದರೆ ಮತ್ತು ಸಹಸ್ರ ಸಂಖ್ಯೆಯೊಳಗೆ ಸೇರಿ ಇದನ್ನೊಂದು ಆಂದೋಲನ ಮಾಡಿದ್ರೆ ಖಂಡಿತವಾಗ್ಲೂ ನಮಗೆ ಯಶಸ್ಸು ಸಿಗಬೇಕು. ಆ ದಿಶೆಯೊಳಗೆ ನಾವೆಲ್ಲ ಹೋರಾಟ ಮಾಡುವ ಅಂತೇಳಿ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.